ಲಾರ್ಡ್ ಎಲ್ಲರಿಗೂ ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವಂಥ ಎಲ್ಲ ನನ್ನ ಸ್ನೇಹಿತರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ಇವತ್ತು ಬೈಬಲ್ ಧ್ಯಾನದಿಂದ ನಮಗೆ ಊಹಿಸಲಾಗದ ಮೇಲುಗಳನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ಹಾಗೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹೊಸದಾಗಿ ನೋಡುತ್ತಿರುವಂಥವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಆದಷ್ಟು ನಿಮ್ಮ ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡ್ಕೊಳ್ರಿ. ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡ್ರಿ. ಜೊತೆಗೆ ಒಂದು ಲೈಕ್ ಕೊಡೋದನ್ನು ಮರೆಯಬೇಡ್ರಿ. ಪರಿಶುದ್ಧ ಗ್ರಂಥವನ್ನು ಧ್ಯಾನದಿಂದ ಆಗುವ ಉಪಯೋಗಗಳು. ಪರಿಶುದ್ಧ ಗ್ರಂಥವನ್ನು ಯಾಕೆ ಧ್ಯಾನಿಸಬೇಕು? ಪ್ರಾರ್ಥನೆ, ವಾಕ್ಯವು ಇವೆರಡೂ ಕೂಡ ನಮ್ಮ ಜೀವಿತಗಳಿಗೆ ಬಹಳ ಅಗತ್ಯವಿದೆ. ಈ ಎರಡೂ ಇಲ್ಲದೆ ನಮ್ಮ ಜೀವನಗಳು ಮುಂದುವರಿಸಲು ಆಗುವುದಿಲ್ಲ. ಇನ್ನು ಮುಖ್ಯವಾಗಿ ಆತ್ಮಿಕವಾಗಿ ಬೆಳೆಯಲು ಆಗುವುದಿಲ್ಲ, ಆತ್ಮಿಕವಾಗಿ ನಡೆಯಲು ಆಗುವುದಿಲ್ಲ, ಆತ್ಮಿಕ ಫಲಗಳನ್ನು ಹೊಂದಿಕೊಳ್ಳಲು ಆಗುವುದಿಲ್ಲ. ಧರ್ಮಶಾಸ್ತ್ರದಲ್ಲಿ ಶಾಸನಗಳು, ಮಾರ್ಗಗಳು, ಆಜ್ಞೆಗಳು, ಕಟ್ಟಳೆಗಳು, ನ್ಯಾಯವಿಧಿಗಳು, ಹೀಗೆ ಪರಿಶುದ್ಧ ಗ್ರಂಥದಲ್ಲಿ ವಾಕ್ಯಗಳಿಗೆ ಅನೇಕ ಹೆಸರುಗಳು ಇದ್ದಾವೆ. ಆದರೆ ಬೈಬಲ್ನ ಶ್ರೇಷ್ಠತೆಗಳು, ಅದರ ವಿವರಗಳು ತಿಳಿಸಬೇಕಾದರೆ ಎಷ್ಟೋ ಇದ್ದಾವೆ. ಎಷ್ಟು ಹೇಳಿದರೂ ಕಡಿಮೆಯೇ. ಅದನ್ನು ಹೇಳುತ್ತಾ ಇದ್ದರೆ ನಮಗೆ ತಿಳಿಯದೇ ಇರುವ ಉಪಯೋಗಗಳು ಎಷ್ಟೋ ಇದ್ದಾವೆ. ಅದರಲ್ಲಿ ನನಗೆ ಮುಖ್ಯವಾಗಿ ಇಷ್ಟವಾಗಿದ್ದು ಜ್ಞಾನ. ಅತ್ಯಧಿಕವಾದ ಜ್ಞಾನವನ್ನು ಬೈಬಲ್ ಮುಖಾಂತರ ದೇವರು ನಮಗೆ ಕೊಡುತ್ತಾರೆ. ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ, ಎಷ್ಟೇ ಓದಿರುವ ವ್ಯಕ್ತಿಯಾದರೂ ಬೈಬಲ್ ಓದುವುದರಲ್ಲಿ ಕಷ್ಟಪಡುತ್ತಾನೆ, ಅರ್ಥ ಮಾಡಿಕೊಳ್ಳುವುದರಲ್ಲೂ ತೊಂದರೆ ಆಗುತ್ತದೆ. ಅಷ್ಟೊಂದು ಸುಲಭವಲ್ಲ ಬೈಬಲ್ ಓದುವುದು. ಬೇರೆ ಜ್ಞಾನಕ್ಕಿಂತಲೂ ಬೈಬಲ್ ಜ್ಞಾನ ಶ್ರೇಷ್ಠವಾದದ್ದು. ಬೈಬಲ್ ದಿನನಿತ್ಯ ಓದುವವನನ್ನು ತಂದು, ಬೈಬಲ್ ಜ್ಞಾನ ಇರುವವನ್ನು, ಬೈಬಲ್ ಜ್ಞಾನದಿಂದ ತುಂಬಿದವನನ್ನು ಬೇರೆ ಕೆಲಸವನ್ನು ಮಾಡು ಎಂದರೆ, ಬೇರೆ ಯಾವುದಾದರೂ ಪುಸ್ತಕ ಓದು ಎಂದರೆ ಶ್ರೇಷ್ಠ ವ್ಯಕ್ತಿ ಆಗುವುದು ಬೇಡ. ಬೈಬಲ್ ಜ್ಞಾನದಿಂದ ಸರಳವಾಗಿ ಓದುತ್ತಾನೆ, ಸರಳವಾಗಿ ಕೆಲಸ ಮಾಡುತ್ತಾನೆ. ಬೆಳೆಯಬೇಕಾದರೆ ಈ ಜ್ಞಾನವನ್ನು ಹೊಂದಿಕೊಳ್ಳಲಿಲ್ಲ. ತುಂಬ ಜನರು ಎಷ್ಟೇ ಶ್ರೇಷ್ಠ ವ್ಯಕ್ತಿಗಳಾದರೂ ಈ ಬೈಬಲ್ ಜ್ಞಾನದ ಮುಂದೆ ಕಡಿಮೆಯೇ ಇದೆ. ಜ್ಞಾನದಿಂದ ನಾವು ಬೆಳೆಯುತ್ತಾ ಇದ್ದರೆ ಲೋಕದಲ್ಲಿ ಇರುವ ಜ್ಞಾನವೆಲ್ಲವೂ ಕಡಿಮೆಯೇ. ದಿನನಿತ್ಯವೂ ದಿವ್ಯ ಗ್ರಂಥವನ್ನು ಓದುತ್ತಾ ಇರಿ, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾ ಇರಿ. ವಾಕ್ಯವು ಓದುವುದರಿಂದ, ದಿನನಿತ್ಯವೂ ನಾವು ವಾಕ್ಯದೊಂದಿಗೆ ಇರುವುದರಿಂದ ನಮಗೆ ಬಹಳ ಉಪಯೋಗಗಳು ಇದ್ದಾವೆ. ಅದು ಏನು ಎಂದು ನಿಮಗೆ ನಾನು ಹೇಳುತ್ತೇನೆ. ಮೊಟ್ಟ ಮೊದಲನೆಯದು, ನಮ್ಮ ನಡತೆಯನ್ನು, ಸ್ವಭಾವಗಳನ್ನು ಸರಿ ಮಾಡುತ್ತದೆ ವಾಕ್ಯ. ಅದಕ್ಕಾಗಿಯೇ ಒಂದು ವಾಕ್ಯವಿದೆ. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. 119ನೇ ಕೀರ್ತನೆ 9ನೇ ವಾಕ್ಯ. ಹೃದಯ ತುಂಬಿರುವಾಗ ಮಾತುಗಳು, ತಲಂತುಗಳು, ಕ್ರಿಯೆಗಳು ಆಧಾರವಾಗಿ ಇರುತ್ತವೆ. ಆದುದರಿಂದ ಮೊಟ್ಟ ಮೊದಲನೆಯದಾಗಿ ನಮ್ಮ ನಡತೆ ಸರಿ ಮಾಡಿಕೊಳ್ಳಬೇಕು ಎಂದರೆ ಪರಿಶುದ್ಧ ಗ್ರಂಥವನ್ನು ಧ್ಯಾನಿಸಬೇಕು. ನಮ್ಮ ನಡತೆಯನ್ನು, ಸ್ವಭಾವವನ್ನು ಸರಿ ಮಾಡುವುದೇನಾದರೂ ಇದೆ ಎಂದರೆ ವಾಕ್ಯವೇ. ಈವರೆಗೂ ಎಷ್ಟೇ ಕ್ರೂರವಾದ ಸ್ಥಿತಿಗೆ ಹೋಗಿದ್ದರೂ, ಕೆಟ್ಟ ಸ್ವಭಾವಗಳಿಗೆ ಒಳಗಾಗಿದ್ದರೂ, ಈ ದಿನದಿಂದ ವಾಕ್ಯವನ್ನು ಓದಲು ಪ್ರಾರಂಭಿಸಿದರೆ ನಿನ್ನನ್ನು ಕ್ರಮವಾಗಿ, ನಿನ್ನ ಹೃದಯವನ್ನು, ನಿನ್ನ ಮನಸ್ಸನ್ನು, ನಿನ್ನ ನಡತೆಯನ್ನು ಸರಿ ಮಾಡಿಕೊಳ್ಳುತ್ತೀಯ. ಎರಡನೆಯ ಉಪಯೋಗವೇನು ಎಂದರೆ, ದೇವರ ವಾಕ್ಯವು ನಮ್ಮನ್ನು ಪಾಪ ಮಾಡದಂತೆ ಅಡಗಿಸುತ್ತದೆ. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. 119ನೇ ಕೀರ್ತನೆ 11ನೇ ವಾಕ್ಯ. ಹೃದಯದಲ್ಲಿ ವಾಕ್ಯಗಳು ಇದ್ದರೆ ಪಾಪ ಮಾಡಲು ಇಷ್ಟವಿರುವುದಿಲ್ಲ, ಭಯ ಬೀಳುತ್ತೇವೆ. ವಾಕ್ಯವು ನಮ್ಮನ್ನು ಪಾಪ ಮಾಡಲು ಬಿಡುವುದಿಲ್ಲ. ಇನ್ನು ಮೇಲೆ ಯಾವ ಪಾಪವೂ ಮಾಡದೆ ಇರಬೇಕಾದರೆ ವಾಕ್ಯವನ್ನು ಶ್ರದ್ಧೆಯಿಂದ ಓದಲು ಪ್ರಾರಂಭಿಸಿರಿ. ನಿಮ್ಮ ಹೃದಯಕ್ಕೆ ವಾಕ್ಯವು ಹೋದರೆ ನೀವು ಪಾಪ ಮಾಡಲು ಇಷ್ಟಪಡುವುದಿಲ್ಲ. ಈಗ ಮಾಡುವ ತಪ್ಪು ಕೆಲಸಗಳು ಕೂಡ ಮಾಡಲು ಇಷ್ಟಪಡುವುದಿಲ್ಲ. ಆ ರೀತಿಯಾಗಿ ನಿನ್ನನ್ನು ಬದಲಾಯಿಸುತ್ತದೆ ವಾಕ್ಯ. ಇನ್ನು ಮೂರನೆಯ ಉಪಯೋಗದ ಕುರಿತು ನೋಡಿದರೆ, ದೇವರ ವಾಕ್ಯವು ನಮಗೆ ಸಂತೋಷವನ್ನು ಉಂಟು ಮಾಡುತ್ತದೆ, ಆಲೋಚನೆಗಳನ್ನು ಹುಟ್ಟುವಂತೆ ಮಾಡುತ್ತದೆ. ಹೌದು, ನಿಯಮಿತವಾಗಿ ಇರುವ ಸಂತೋಷವನ್ನು ವಾಕ್ಯದ ಮುಖಾಂತರ ಹೊಂದಿಕೊಳ್ಳಬಹುದು. ಹೆಚ್ಚು ಜ್ಞಾನವನ್ನು, ಆಲೋಚನೆಯನ್ನು ವಾಕ್ಯದ ಮುಖಾಂತರವೇ ಹೊಂದಿಕೊಳ್ಳುತ್ತೇವೆ. ನಿನ್ನ ಕಟ್ಟಳೆಗಳು ನನ್ನ ಆನಂದವು, ಅದೇ ನನ್ನ ಮಂತ್ರಾಲೋಚಕರು. 119ನೇ ಕೀರ್ತನೆ 24ನೇ ವಾಕ್ಯವು. ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು. ನಿನ್ನ ನುಡಿಗಳು ನನಗೆ ಹರ್ಷವು, ಹೃದಯಾನಂದವೂ ಆದವು. ಯೆರೆಮೀಯನ ಗ್ರಂಥ 15ನೇ ಅಧ್ಯಾಯ 16ನೇ ವಾಕ್ಯ.
ವಾಕ್ಯದಲ್ಲಿ ಇರುವ ಸಂತೋಷವನ್ನು ಇದುವರೆಗೂ ನೀನು ರುಚಿ ನೋಡಲಿಲ್ಲವೇನೋ? ನಿನಗೆ ಸಂತೋಷ ಉಂಟಾಗಬೇಕಾದರೆ ವಾಕ್ಯವನ್ನು ಓದಲು ಪ್ರಾರಂಭಿಸಬೇಕು. ಹಾಗೆ 4ನೆಯ ಉಪಯೋಗವನ್ನು ನೋಡೋಣ. ದೇವರ ವಾಕ್ಯವು ದೇವರು ಎಂದರೆ ಭಯವನ್ನು ಉಂಟು ಮಾಡುತ್ತಾರೆ. ದೇವರಿಗೆ ಭಯಪಡುತ್ತೇವೆ. ಯಾವಾಗ ಭಯಪಡುತ್ತೇವೆ? ದೇವರು ಎಂತಹ ಶಕ್ತಿವಂತನು ಎಂದು ತಿಳಿದಾಗ. ಆತನು ಎಂತಹ ಶಕ್ತಿವಂತನು ಎಂದು ತಿಳಿಯಬೇಕಾದರೆ ಪರಿಶುದ್ಧ ಗ್ರಂಥವನ್ನು ಧ್ಯಾನಿಸಬೇಕು. ನೀನು ನಿನ್ನಲ್ಲಿ ಭಯಭಕ್ತಿ ಉಳ್ಳವರಿಗೋಸ್ಕರ ಹೇಳಿದ ನುಡಿಯನ್ನು ನಿನ್ನ ಸೇವಕನ ವಿಷಯದಲ್ಲಿ ನೆರವೇರಿಸು. 119ನೇ ಕೀರ್ತನೆ 38ನೇ ವಾಕ್ಯ. ದೇವರಿಗೆ ಭಯಪಡುವವನಿಗೆ ಆತನು ಏನು ಕೇಳಿದರೂ ಕೊಡುತ್ತಾನೆ. ದೇವರಿಗೆ ಭಯಪಡುವವನಿಗೆ ಆತನು ಏನು ಕೇಳಿದರೂ ಕೊಡುತ್ತಾನೆ. ಅಬ್ರಹಾಮನನ್ನು ಪರೀಕ್ಷಿಸಲು ತನ್ನ ಮಗನನ್ನು ಕೇಳಿದನು. ನಿನಗೆ ನಿನ್ನ ಹೃದಯವನ್ನು ಬಿಟ್ಟರೆ ಬೇರೆ ಏನನ್ನೂ ಕೇಳುವುದಿಲ್ಲ. ಹಾಗೆ 5ನೆಯ ಉಪಯೋಗಕ್ಕೆ ಬಂದರೆ, ದೇವರ ವಾಕ್ಯವು ನಮಗೆ ನೆಮ್ಮದಿಯನ್ನು ಕೊಡುತ್ತದೆ, ನಮ್ಮನ್ನು ಜೀವಿಸುವಂತೆ ಮಾಡುತ್ತದೆ. ಜೀವನದಲ್ಲಿ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು, ಶೋಧನೆಗಳು ಸರ್ವಸಾಧಾರಣ. ಒಂದೊಂದು ಸಂದರ್ಭದಲ್ಲಿ ಕೈ ಮೀರಿ ಹೋಗುತ್ತವೆ. ಶೋಧನೆಗಳಿಗೆ ತಡೆದುಕೊಳ್ಳಲು ಆಗುವುದಿಲ್ಲ. ಯಾಕೆ ಈ ಜೀವನ ಎಂದು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ. ಮರಣವೇ ನಮಗೆ ದಾರಿ ಅನಿಸುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಒಂದು ಚಿಕ್ಕ ದೇವರ ಮಾತು ನಮಗೆ ಬಾಧೆಗಳಿಂದ ಬಿಡಿಸಿ ನೆಮ್ಮದಿ, ಆದರಣೆ ಉಂಟು ಮಾಡುತ್ತದೆ. ಜೀವಿತದಲ್ಲಿ ಬದುಕುವ ಆಸೆಗಳನ್ನು ಹುಟ್ಟಿಸುತ್ತದೆ. ನೆಮ್ಮದಿಯ ಜೀವನ ಕೊಡುತ್ತದೆ. ನಿನ್ನ ನುಡಿಯು ನನ್ನನ್ನು ಚೈತನ್ಯಗೊಳಿಸುತ್ತದೆ. ಆಪತ್ಕಾಲದಲ್ಲಿ ಇದೇ ನನಗೆ ಆದರಣೆ. 119ನೇ ಕೀರ್ತನೆ 50ನೇ ವಾಕ್ಯ. ನೀನು ಎಂತಹ ಸ್ಥಿತಿಯಲ್ಲಿ ಇದ್ದರೂ ಸರಿಯೇ ವಾಕ್ಯವನ್ನು ಬಿಟ್ಟು ಬಿಡದೆ ಇದ್ದರೆ ಅದೇ ನಮಗೆ ಸಮಾಧಾನ, ಅದೇ ನಮಗೆ ಆದರಣೆ, ಅದೇ ನಮಗೆ ನೆಮ್ಮದಿ, ಸಂತೋಷವು. ಅದು ನೀನು ಅನುಭವಿಸಬೇಕಾದರೆ ದಿನನಿತ್ಯವೂ ವಾಕ್ಯವನ್ನು ಧ್ಯಾನಿಸುತ್ತಾ ಇರು. ಆಗ ನೀನು ಅನುಭವಿಸುತ್ತೀಯ. 6ನೆಯದು, ದೇವರ ವಾಕ್ಯವು ಜ್ಞಾನವನ್ನು ನೀಡುತ್ತದೆ. ಅದರಲ್ಲಿ ಮೊದಲನೆಯದನ್ನು ನೋಡೋಣ. ಎಂತಹ ಜ್ಞಾನ? ಶತ್ರುಗಳನ್ನು ಮೀರಿಸುವ ಜ್ಞಾನ. ನಿನ್ನ ಆಜ್ಞೆಗಳ ಮೂಲಕ ನನ್ನ ವೈರಿಗಳಿಗಿಂತ ಬುದ್ಧಿವಂತನಾಗಿದ್ದೇನೆ. ಸದಾಕಾಲವೂ ಅವೇ ನನಗಿದೆ. 119ನೇ ಕೀರ್ತನೆ 98ನೇ ವಾಕ್ಯ. 2ನೆಯದು, ಬೋಧಕರನ್ನು ಮೀರಿದ ಜ್ಞಾನವನ್ನು ದೇವರು ನಿಮಗೆ ಅನುಗ್ರಹಿಸುತ್ತಾರೆ. ನಿನ್ನ ಕಟ್ಟಾಳೆಗಳು ನನ್ನ ಧ್ಯಾನವಾಗಿರುವುದರಿಂದ ನನ್ನ ಉಪಾಧ್ಯಾಯರಿಗಿಂತ ಜ್ಞಾನಿಯಾಗಿದ್ದೇನೆ. 119ನೇ ಕೀರ್ತನೆ 99ನೇ ವಾಕ್ಯ. 3ನೆಯದಾಗಿ, ವೃದ್ಧರಿಗೂ ಮೀರಿದ ಜ್ಞಾನ. ವೃದ್ಧರು ಅವರ ಅನುಭವಗಳ ಮುಖಾಂತರ ಜ್ಞಾನವನ್ನು ಸಂಪಾದಿಸಿಕೊಂಡಿರುತ್ತಾರೆ. ಯಾರನ್ನು ಕಡಿಮೆ ಮಾಡಿ ಮಾತನಾಡಲು ಆಗುವುದಿಲ್ಲ. ಆದರೆ ದೇವರ ವಾಕ್ಯವನ್ನು ಧ್ಯಾನಿಸುವುದರಿಂದ ಅವರಿಗೆ ಮೀರಿದ ಜ್ಞಾನವನ್ನು ಹೊಂದಿಕೊಳ್ಳಬಹುದು. ಈ ವಾಕ್ಯದ ಮುಖಾಂತರ ಅವರನ್ನೇ ಮೀರಿಸಬಹುದು. ಅವರ ಅನುಭವಗಳಿಗಿಂತ, ಆಲೋಚನೆಗಳಿಗಿಂತ ಮೀರಿದ ಜ್ಞಾನವನ್ನು ಸಂಪಾದಿಸಿಕೊಳ್ಳಬಹುದು. ನಿನ್ನ ನೇಮಗಳನ್ನು ಕೈಗೊಂಡಿರುವುದರಿಂದ ಹಿರಿಯರಿಗಿಂತ ವಿವೇಕಿಯಾಗಿದ್ದಾನೆ. 119ನೇ ಕೀರ್ತನೆ 100ನೇ ವಾಕ್ಯ. ಇನ್ನು 7ನೆಯ ಉಪಯೋಗ. ದೇವರ ವಾಕ್ಯವು ಜೇನಿನ ತುಪ್ಪಗಿಂತ ಮಧುರವಾದದ್ದು. ಹೌದು, ಲೋಕದಲ್ಲಿ ಎಷ್ಟೋ ಗ್ರಂಥಗಳು ಇದ್ದರೂ ಪರಿಶುದ್ಧ ಗ್ರಂಥಕ್ಕೆ ಸಾಟಿ ಇರುವುದಿಲ್ಲ. ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ. ಅವು ನನ್ನ ಬಾಯಿಗೆ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿವೆ. 119ನೇ ಕೀರ್ತನೆ 103ನೇ ವಾಕ್ಯ. ಆ ಮಧುರವನ್ನು ಅನುಭವಿಸಬೇಕಾದರೆ ದಿವ್ಯ ವಾಕ್ಯವನ್ನು ಧ್ಯಾನಿಸುತ್ತಾ ಇರಬೇಕು. ಹಾಗೆ 8ನೆಯ ಉಪಯೋಗ. ದೇವರ ವಾಕ್ಯವು ಒಂದು ಮಾರ್ಗದರ್ಶಿ. ನೀನು ಸೇರಬೇಕಾದ ಮಾರ್ಗಕ್ಕೆ ತಪ್ಪದೆ ಸೇರಿಸುತ್ತದೆ. ಸಂದೇಹವೇ ಇಲ್ಲವೇ ಇಲ್ಲ. ಕರ್ಗತ್ತಿಲಿನ ಕಣಿವೆಯಲ್ಲಿ ಇದ್ದರೂ ಸರಿಯೇ ನಿನ್ನ ಕಾಲನ್ನು ಜಾರದಂತೆ ನೀನು ಸೇರಬೇಕಾದ ಮಾರ್ಗಕ್ಕೆ ನಡೆಸುತ್ತದೆ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. 119ನೇ ಕೀರ್ತನೆ 105ನೇ ವಾಕ್ಯ. ಇನ್ನು 9ನೆಯ ಉಪಯೋಗ. ವಾಕ್ಯವು ಪಾಪ ಮಾಡಿ ಅಂಧಕಾರದಲ್ಲಿ ಇರುವವರಿಗೆ ಬೆಳಕು, ತಿಳುವಳಿಕೆ ಇಲ್ಲದವರಿಗೆ ತಿಳುವಳಿಕೆ ನೀಡುತ್ತದೆ. ವಾಕ್ಯ. ನಿನ್ನ ವಾಕ್ಯ ವಿವರಣೆಯಿಂದ
ಯುಕ್ತಿಹೀನರಿಗೆ ಜ್ಞಾನೋದಯವಾಗುತ್ತದೆ. 119ನೇ ಕೀರ್ತನೆ 130ನೇ ವಾಕ್ಯ. ಬೆಳಕು ಇಲ್ಲದೆ ಕತ್ತಲೆಯ ಜೀವನದಲ್ಲಿ ನೀನು ಇದ್ದರೆ ವಾಕ್ಯದ ಮುಖಾಂತರ ಬೆಳಕು ನಿನಗೆ ಬರುತ್ತದೆ. ತಿಳುವಳಿಕೆ ಇಲ್ಲ, ಜ್ಞಾನವಿಲ್ಲ ಎಂದು ನೀನು ನಿರಾಸೆಯಿಂದ ಇದ್ದರೆ ನೀನು ತಿಳುವಳಿಕೆಯನ್ನು ಹೊಂದಿಕೊಳ್ಳುತ್ತೀಯ ದೇವರ ವಾಕ್ಯದ ಮುಖಾಂತರ. ಈಗ 10ನೆಯ ಉಪಯೋಗ, ದೇವರ ವಾಕ್ಯವು ಪಾಪ ಮಾಡದ ಹಾಗೆ ಪಾಪದ ಕಡೆ ಕಾಲು ಇಡದಂತೆ ನಮ್ಮ ಮನಸ್ಸನ್ನು ಸ್ಥಿರಪಡಿಸುತ್ತದೆ. ನಿನ್ನ ನುಡಿಗನುಸಾರವಾಗಿ ನನ್ನ ಹೆಜ್ಜೆಯನ್ನು ದೃಢಪಡಿಸು, ಯಾವ ಅನ್ಯಾಯವಾದರೂ ನನ್ನನ್ನು ಆಳದಂತೆ ಮಾಡು. 119ನೇ ಕೀರ್ತನೆ 133ನೇ ವಾಕ್ಯ. ಯಾವ ಪಾಪವು ನಮಗೆ ಇರದೆ, ಯಾವ ಪಾಪಕ್ಕೂ ನಾವು ಹೋಗದೆ ಇರಬೇಕಾದರೆ ದೇವರ ವಾಕ್ಯವನ್ನು ಧ್ಯಾನಿಸುತ್ತಾನೇ ಇರಬೇಕು. ಪಾಪವು ನಮ್ಮ ಬಳಿಗೆ ಬರುವುದಿಲ್ಲ, ಪಾಪಕ್ಕೆ ನಾವು ಹೋಗುವುದಿಲ್ಲ. ಹಾಗೆ 11ನೇಯದು, ದೇವರ ವಾಕ್ಯದಿಂದ ಒಬ್ಬ ವಿಶ್ವಾಸಿ ತೀವ್ರವಾದ ಬಾಧೆಯನ್ನು ಸಂತೋಷವನ್ನು ಏಕಕಾಲದಲ್ಲಿ ಅನುಭವಿಸುತ್ತಾನೆ. ಕಷ್ಟ ಸಂಕಟಗಳು ನನ್ನನ್ನು ಹಿಡಿದಾವೆ, ನಿನ್ನ ಆಜ್ಞೆಗಳು ನನಗೆ ಸಂತೋಷಕರವಾಗಿವೆ. 119ನೇ ಕೀರ್ತನೆ 143ನೇ ವಾಕ್ಯ. ಏಕಕಾಲದಲ್ಲಿ ಬಾಧೆಯನ್ನು ಸಂತೋಷವನ್ನು ಅನುಭವಿಸುತ್ತೇವೆ ವಾಕ್ಯದ ಮುಖಾಂತರ. ಬಾಧೆ ಇದ್ದರೆ ಸಂತೋಷವನ್ನು ಮರೆತು ಹೋಗುತ್ತೇವೆ, ಸಂತೋಷವಿದ್ದರೆ ಬಾಧೆಗಳನ್ನು ಮರೆತು ಹೋಗುತ್ತೇವೆ. ಅದು ನಮಗೆ 2 ಕಣ್ಣುಗಳು ಇದ್ದ ಹಾಗೆ ಎಂಬುದು ತಿಳಿಸುವುದು ವಾಕ್ಯ. ಏಕಕಾಲದಲ್ಲಿ ಆ ಎರಡನ್ನೂ ತಿಳಿಯಪಡಿಸುವುದೇ ವಾಕ್ಯ. ಕಡೆಯ ಉಪಯೋಗ, ದೇವರ ವಾಕ್ಯವನ್ನು ಪ್ರೀತಿಸುವವರಿಗೆ ನೆಮ್ಮದಿ ಸಿಗುತ್ತದೆ. ಅವರ ಕಾಲುಗಳು ಜಾರಿ ಹೋಗದಂತೆ ಅವರನ್ನು ಕಾಪಾಡುತ್ತದೆ. ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ, ಅಂಥವರಿಗೆ ವಿಘ್ನಕರವಾದದ್ದೇನೂ ಇರುವುದಿಲ್ಲ. 119ನೇ ಕೀರ್ತನೆ 165ನೇ ವಾಕ್ಯ. ಹೀಗೆ ಅನೇಕ ಉಪಯೋಗಗಳಿಂದ ಕೂಡಿದ ದಿವ್ಯ ಗ್ರಂಥದ ಧ್ಯಾನವನ್ನು ಯಾವಾಗಲೂ ಧ್ಯಾನಿಸುತ್ತಿದ್ದರೆ ಇಷ್ಟೇ ಅಲ್ಲ, ಇನ್ನು ತುಂಬಾನೇ ಇದ್ದಾವೆ. ನೀವು ಗಮನಿಸಿದ್ದೀರೋ ಇಲ್ಲವೋ, ಹೇಳಿದ ಮಾತುಗಳೆಲ್ಲವೂ ವಿವರಿಸಿದ ಎಲ್ಲ ಉಪಯೋಗಗಳು 119ನೇ ಕೀರ್ತನೆಯಿಂದ ವಿವರಿಸಿದೆ. ಈ ಒಂದು ಅಧ್ಯಾಯದಲ್ಲೇ ನಾವು ಇಷ್ಟೊಂದು ಕಲಿತುಕೊಂಡರೆ, ದಿವ್ಯ ಗ್ರಂಥ ಸಂಪೂರ್ಣವಾಗಿ ಕಲಿತುಕೊಳ್ಳಬೇಕಾದರೆ ವಿವರಿಸಲು, ಚರ್ಚಿಸಲು, ತಿಳಿದುಕೊಳ್ಳಲು, ಅರ್ಥ ಮಾಡಿಕೊಳ್ಳಲು ತುಂಬನೇ ಸಮಯ ಹಿಡಿಯುತ್ತದೆ. ದಿವ್ಯ ಗ್ರಂಥವು ನಮ್ಮ ಹತ್ತಿರ ಇರುತ್ತದೆ, ಆ ಭಾಗ್ಯ ನಮಗೇ ಇದೆ. ಅದರಲ್ಲಿ ಇರುವ ಉಪಯೋಗಗಳನ್ನು ಹೊಂದಿಕೊಳ್ಳಬೇಕಾದರೆ ಇಂತಹ ದಿವ್ಯ ಗ್ರಂಥವನ್ನು ಧ್ಯಾನಿಸುತ್ತಿದ್ದೀರಾ? ಇಲ್ಲವೆಂದರೆ ಈ ದಿನದಿಂದಲೇ ಧ್ಯಾನಿಸಲು ಪ್ರಾರಂಭಿಸಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡೋದನ್ನು ಮರೆಯಬೇಡಿರಿ. ನೀವು ಕೊಡುವ ಒಂದು ಲೈಕಿಂದ ಇತರರಿಗೂ ನೋಡಲು ಸಹಾಯವಾಗುತ್ತದೆ. ಈ ವಿಷಯವನ್ನು ನಿಮ್ಮ ಗ್ರೂಪುಗಳಲ್ಲಿ ಶೇರ್ ಮಾಡಿಕೊಳ್ಳಿರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.